ಮಾಡ್ತೇವೆ ಮಣಿ ಯಾಕೆ ನಿನ್ನ ಬಿಟ್ಟು ನಂಗಿರೋಕ್ಕಾಗಲ್ಲ ಕಣೆ. ಅರಳಿದ ಆಸೆ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣ ಒಂದೇ, ಬಾಳು ಪ್ರತಿ ಕ್ಷಣವು ಒಂದೇ, ಏನೋ ಹೊಸ ಬಂಧವ ಜನ್ಮ ಜನ್ಮದಿಂದ, ಏನೋ ಹೊಸ ಬಂಧವ ಜನ್ಮ ಜನ್ಮದಿಂದ, ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣವು ಒಂದೇ. ಬಿಡುಗಡೆಯೂ ಇಲ್ಲ, ಯಾವ ಶಾಂತಿ ವಿಶ್ರಾಂತಿಗಳ ಸೂಚನೆಯೂ ಇಲ್ಲ, ಕನಸಯ್ಯು ನೀನೆ, ಓ ಕನವರಿಕೆ ನೀನೆ, ಇನ್ನಾಳೆ ಕಣ್ಣ ತುಂಬ ನೀನೆ ನನ್ನಾಳೆ, ಏನೋ ಹೊಸ ಬಂಧ ಜನ್ಮ ಜನ್ಮದಿಂದ, ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣ ಒಂದೇ. ಅಂಜಲಿ, ಅಮರ ಮಧುರ, ಪ್ರೀತಿ ಅಮರ, ಪ್ರೀತಿ ಅಮರ, ಪ್ರೀತಿ ಅಮರ, ಹೌದು, ನೂರಕ್ಕೆ ನೂರರಷ್ಟು ಸತ್ಯ. ಹಾಗಾದ್ರೆ ತ್ಯಾಗ ತ್ಯಾಗ ಮಧುರವಾಗಲು ಸಾಧ್ಯ, ಸಾಧ್ಯ, ಸಾಧ್ಯ. ಪ್ರೀತಿಸುವ ಎರಡು ಹೃದಯಗಳು ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲವಾದ್ರೆ ಅದು ವಂಚನೆ. ವಂಚನೆಗೆ ಬಲು ಪಶುವಾದವನೇ ಇವರೇ ಧ್ರುವ. ಈ ಧ್ರುವನಿಗೆ ವಂಚನೆ ಮಾಡಿದ್ದ ಚಂಚಲೆ ಅವಳೇ ನನ್ನ ಅಂತರಂಗದಲ್ಲಿ ವಾಸ್ತವ್ಯವನ್ನು ಹೂಡಿ ನನ್ನ ಕನಸುಗಳಲ್ಲಿ ಆಡ್ತಾ ಇರುವ ಅಂಜಲಿ, ಬಿಟ್ಟು ನನಗೆ ಇರೋಕ್ಕಾಗ್ತಾ ಇಲ್ಲ. ಈ ತರ ಎಷ್ಟೊಂದು ಹಾಗೆ ಇರ್ತೀಯ? ಕೇಳಿಸ್ಕೊಳು, ಏನು ಇದೆಲ್ಲ? ಯಾಕ
ಕುದುರವ ಪದೇ ಪದೇ ಅಲ್ಲೇನು ಇಲ್ಲೋಡು ಅಂತ ಯಾಕೋ ಇದೆ ಪ್ಲೀಸ್ ಕಣೋ ಅವಳು ಹಾಗೆ ಮಾಡಿದ್ರೆ ನಂಗೆ ನಗು ಬರುತ್ತೆ ಹೋಗ ಪ್ಲೀಸ್ ಕಣೋ ಎಲ್ಲರೂ ನೋಡ್ತಾ ಇದ್ದಾರೆ ಎಷ್ಟೊತ್ತಂತ ಹೇಗೆ ತಗೊಂಡಿರ್ತೀಯ ಪಾರ್ಕಲ್ಲಿ ಸುಮಾರು ಜನ ಇದ್ದಾರೆ ನನ್ ಮಾತು ಕೇಳು ಸ್ವಲ್ಪ ನೋಡು ಹೀಗೆ ಮಾಡಿದ್ರೆ ನೋಡೋಗ್ಬಿಡುತ್ತೆ ತುಂಬಾ ನಾಚಿಕೆ ಆಗ್ತಿದೆ ಪ್ಲೀಸ್ ಅರ್ಥ ಮಾಡ್ಕೊಡು ಎಷ್ಟು ಸಾರಿ ಯಾವ್ದೋ ಆಕರ್ಷ ಒಳಗಾಗಿ ಬುದ್ಧಿ ಇಲ್ಲದೆ ಪ್ರೀತಿ ಮಾಡಿದ ಹೌದು ಆದ್ರೆ ನನ್ನ ಭವಿಷ್ಯದ ದೃಷ್ಟಿಯಿಂದ ಅದು ಇಲ್ಲಿಗೆ ಕೊನೆ ಇಲ್ಲಾಂದ್ರೆ ನಾನು ಬಿಡಲ್ಲ ಎಲ್ಲದೂ ಕೂಡ ಅಂಜಲಿ ಏನೇನು ಸ್ವರ್ಗದ ಕನಸಲ್ಲಿ ನರಕದ ದುಸ್ವಪ್ನವನ್ನು ಮಾಡಿಬಿಟ್ಟೆ ಅಲ್ಲೇ ದುಸ್ವಪ್ನವನ್ನು ಮಾಡಿಬಿಟ್ಟೆ ನನ್ನ ಜೊತೆಗೂಡಿ ನೀನು ದೂರ ಬಿಟ್ಟೆ ಅಂಜಲಿ ಇಲ್ಲ ಅಂಜಲಿ ನನ್ನವಳು ಅವರಿಗೆ ಕುಪ್ಪಿ ಸರಿಯಾದ್ರು ಈಗಲಾದ್ರೂ ಫೋನ್ ಮಾಡಿ ಹೇಳ್ತೀರಿ ಒಂದೇ ಒಂದ್ಸಲ ನನ್ನ ಜೊತೆಗೆ ಮಾತಾಡು ಹಲೋ ಹೆಸರನ್ನ ಹೇಳ್ಬೇಕು ಕಾಲ್ ಮಾಡಿ ಟಾರ್ಚರ್ ನೋಡ್ಬೇಡ ಅಂತ ಎಷ್ಟು ಹೇಳ್ತೀನಿ ನನ್ನ ಪ್ರೀತಿ ಮುಗಿಸೋದು ಆಚಾರ್ಯ ಅಂತ ನಿಮಗೆ ಸಾಸಿವೆ ಕಾಸ್ಟ್ ಪ್ರೀತಿ ಇಲ್ಲ ಒಂದೇ ಒಂದ್ಸಲ ದಯವಿಟ್ಟು ಕಾಲ್ ಕಟ್ ಮಾಡಬೇಡ ನೋಡು ನಿನ್ನ ಬಿಟ್ಟು ನೀನ್ ಬೇಕು ಅಂಜಲೆ ನನ್ಗೆ ನೀನ್ ಬೇಕು ಹೇಗಾದ್ರೂ ಮಾಡಿ ನೀನು ಹಳೆ ಜಾಗಕ್ಕೆ ಬಂದ್ಬಿಡು ಈ ಭೇಟಿನ ಕೊನೆ ಭೇಟಿನೇ ಅಂತ ತಿಳ್ಕೊಳ್ಳೆ ಅಂಜಲಿ ಪ್ಲೀಸ್ ಏನ್ ಟಾರ್ಚರ್ ಕೊಡ್ತೀಯೋ ನೀನು ಸರಿ ಓಕೆ ಅಲ್ಲೇ ಹೋಗ್ತೀನಿ ಇರು ಅವಳು ನನಗೆ ತುಂಬಾ ಪ್ರೀತಿ ಮಾಡ್ತಾಳೆ ಬಿಟ್ಟು ಯಾರನ್ನು ಪ್ರೀತಿ ಮಾಡಲ್ಲ
ಫೋನ್ ಮಾಡಿ ಟಾರ್ಚರ್ ಕೊಡ್ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಫೋನ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ. ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀನಿ, ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ಸುಮ್ಮನೆ ಇರೋದಿಲ್ಲ. ಹುಷಾರ್. ನೀನು ತುಂಬಾ ಪ್ರೀತಿ ಮಾಡ್ತೀಯಲ್ಲ, ಹಾಗೆ ನೀನು ಫೋನ್ ಮಾಡಿದ ತಕ್ಷಣ ಬಂದಿದ್ದೀಯ. ನಾನು ಪ್ರೀತಿ ಮಾಡ್ಬೇಕಾ? ನಿನ್ ಹತ್ರ ಏನೋ ಇದೆ, ಹಣ, ಆಸ್ತಿ, ಕಸ್ತು, ಬಂಗ್ಲೆ, ಏನೋ ಇದೆ. ಪ್ರೀತಿ ಕಿತ್ತಾಗ್ಲಿ ಪ್ರೀತಿ ಪ್ರೀತಿನ ಬೀದಿಲೋಗ ಭಿಕ್ಷಕ ಕೂಡ ಮಾಡ್ತಾನೆ. ಹಾಗಂತ ನಾನು ಪ್ರೀತಿ ಮಾಡಕ್ಕಾಗುತ್ತಾ? ದುಡ್ಡಿದ್ರೆ ಈ ದುನಿಯಾದಲ್ಲಿ ಪ್ರೀತಿ ಬೇಕಾದಷ್ಟು ಸಿಗುತ್ತೆ. ನನಗೆ ದುಡ್ಡೇ ಇಂಪಾರ್ಟೆಂಟ್. ನಾನು ಲವ್ ಮಾಡೋದು ಮಾತ್ರ ದುಡ್ಡನ್ನೇ. ನೀನನ್ನ ಅಲ್ಲೋ, ಒಂದು ಬೈಕ್ ತಗೊಳ್ಳೋ ಯೋಗ್ಯತೆ ಇಲ್ಲ, ಒಂದು ಕಾಲು ತಿರುಗಾಡಿಸೋ ಅನಿಸ್ತಿಲ್ಲ. ಏನಾಗಿದೆ ನಿನಗೆ? ಕೆಲಸ ಇದೆಯಾ, ಮನೆ ಇದೆಯಾ, ಗೌರ್ಮೆಂಟ್ ಜಾಬ್ ಇದೆಯಾ, ಆಸ್ತಿ ಅಂತಸ್ತು ಏನಿಲ್ಲ. ಆಫ್ಟರ್ ಆಲ್ ನೀನೊಬ್ಬ ಕಾರ್ಮಿಕನ ಮಗ. ಹಾಗೆ ಹೇಳ್ಬೇಡ ಕಡೆ, ಮನೋವಾಗುತ್ತೆ ಕಡೆ, ಮನೋವಾಗುತ್ತೆ. ನೀನನ್ ಬಿಟ್ಟು ಇರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನ್ಗೆ ನೀನ್ ಬೇಕು, ನನಗೆ ಕೇಳು ನೋಡು, ನಿನ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ ಇದ್ದೀನಿ. ಮಾತು ಕೇಳು ನೋಡು, ನಿನ್ನ ಮದುವೆ ಮಾಡಿಕೊಂಡು ಸುಂದರವಾದ ಜೀವನ ಪಯಣವನ್ನು ನಡೆಸಬೇಕಂತ ನಿನ್ ಜೊತೆಗೆ ದೊಡ್ಡ ದೊಡ್ಡ ಕನಸನ್ನೇ ಕಟ್ಕೊಂಡು ದಯವಿಟ್ಟು ನನ್ನ ಕನಸನ್ನ ನುಚ್ಚು ನೂರು ಮಾಡಬೇಡ. ನನ್ನ ಬದುಕಿನ ಪ್ರತಿಯೊಂದು ಅಧ್ಯಾಯದ ಪುಟದ ಒಂದು ಪ್ರಿನ್ಸಿಪಲ್ ನಾನು ರೂಲ್ ಫಾಲೋ ಮಾಡಿಕೊಳ್ಳ. ಆನೆ ಕದ್ರು ಕಳ್ಳ ಅಂತಾರೆ ಅಲ್ವಾ? ಆಫ್ಟರ್ ಚಿಕ್ಕ ಅಡಿಕೆ ಕದ್ರು ಕಳ್ಳ ಅಂತಾರೆ. ಕಳ್ಳತನ ಮಾಡೋದೇ ನಿಜ. ಹಾಗಿದ್ಮೇಲೆ ಕದಿಯೋದು ಕದಿತೀನಿ, ಅಡಿಕೆ ಯಾಕೋ ಆನೆನ ಕದಿತೀನಿ ನಾನು. ಏನು ಇಷ್ಟು ದಿನ ನನ್ನ ಜೊತೆಗೆ ಪ್ರೀತಿ ಪ್ರೇಮ ಅಂತ ನಡ್ಕಾಡಿ ನಿನ್ನ ದೇವರೆಲ್ಲ ತೀರ್ಸ್ಕೊಂಡು
ಈಗ ಈಗ ಯಾವೊಬ್ಬ ಸಿಕ್ತ ಅಂತ ಅವನ ಜೊತೆಗೆ ರಾಸಲಿ ಆಡ್ತಾ ಇದ್ದೇನೆ. ನಿಮ್ಮಂತೆ ಹೆಣ್ಮಕ್ಕಳು ಅಷ್ಟೇ ಕಣ್ಣು ದೇವ ತೀರಿಸ್ಕೊಳ್ಳೋದಕ್ಕೆ ನಮ್ಮಂತ ಅಮಾಯಕರ ಜೊತೆಗೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ನಿಮ್ಮ ಖುಷಿ ಎಲ್ಲ ಪಡ್ಕೊಂಡಾದ್ಮೇಲೆ ಕಡೆಗೆ ಮದುವೆ ಎಂಬ ವಿಷಯ ಬರುತ್ತೆ. ಅವಾಗ ಅವಾಗ ನಿಮಗೆ ಲೈಫ್ ಸೆಟ್ ಆಗೋ ಆಸೆ ಹುಟ್ಟುತ್ತೆ ಕಡೆ, ಆಸೆ ಹುಟ್ಟುತ್ತೆ. ಯಾಕೆ ನಮ್ ಜೊತೆಗೆ ಮದುವೆ ಮಾಡ್ಕೊಂಡ್ರೆ ನಿಮ್ದೆಲ್ಲ ಲೈಫ್ ಸೆಟ್ ಆಗಲ್ವೇನೆ? ಆಗಲ್ವೇನೆ? ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡು ಪ್ರೀತಿ ಮಾಡುವಂತ ಬೆನ್ನ ಹಿಂದೆ ಬಿದ್ದು ಕಬ್ಬಿನ ಚಲ್ಲಿಯಂತೆ ನನ್ನನ್ನು ಯೂಸ್ ಮಾಡಿಕೊಂಡು ಈಗ ಬೇರೆ ಯಾರು ಒಬ್ಬ ಸಿಕ್ತ ಅಂತ ಹೇಳಿ ಶ್ರೀಮಂತ ಹುಡುಗನ ಜೊತೆಗೆ ನೀನು ಮದುವೆ ಮಾಡ್ಕೊಂಡು ನಿಶ್ಚಯ ಮಾಡ್ಕೊಂಡಿದ್ಯಲ್ಲ. ಯಾಕೆ ಈ ನನ್ನ ಮುಕ್ತ ಮನಸ್ಸಿನ ಮೇಲೆ ಯಾಕೆ ಅನ್ಯಾಯ ಮಾಡಿದೆ? ಯಾಕೆ ಅನ್ಯಾಯ ಮಾಡಿದೆ? ಈ ನನ್ನ ಪ್ರೀತಿಯ ಭಾವನೆಗಳನ್ನೇ ಅರ್ಥ ಮಾಡಿಕೊಳ್ಳ. ನೀನು ಪ್ರೇಯಸಿ ಎಲ್ಲ ಕಡೆ, ನೀನು ಪ್ರೇಯಸಿ ಎಲ್ಲ ಕಡೆ. ನಿನ್ಸೊತ್ತಾಗಿತ್ತು, ಆದ್ರೆ ಇನ್ ಮುಂದಿಂದ ಅಂಜಲಿ ನನ್ ಸೊತ್ತು. ಅವನೇ ಇಷ್ಟ ದಿನ ನಿನ್ ಪ್ರೀತಿನ ಒಂದ್ ಕನ್ಸು ಅಂತ ಮರ್ತ್ ಬಿಟ್ರೆ ನಿನಗೆ ಒಳ್ಳೇದು. ಅದನ್ನ ಬಿಟ್ಟು ಅಂಜಲಿ ಹಿಂಗಡೆ ಬಿದ್ದು ಪ್ರೀತಿ ಪ್ರೇಮ ಅಂತ ಏನಾದ್ರು ಬಂದ್ರೆ ಹುಟ್ಲಿಲ್ಲ ಅಂತ ಬಿಡ್ತೇನೆ. ಹುಚ್ಚಾರ್ ಏನು ಟಾರ್ಚರ್ ನಿಂದು? ಪ್ರೀತಿ 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 ಸಾಯ್ತಾ ಇದೆಯಾ? ಈ ಅಂಜಲಿಗೆ ಟಾರ್ಚರ್ ಕೊಟ್ಟವರಿಗೆ ತಿಲಾಂಜಲಿ ಇಟ್ಲೆ ಬಿಡೋದಿಲ್ಲ ಕಣ. ಈ ಅಂಜಲಿ ವಾಚ್ ಯಾವ ರೀತಿ ತಿಲಾಂಜಲಿ ಇಡ್ತೀನಿ ಅಂತ ನೋಡ್ತಾ ಇರೋ ಅಷ್ಟೇ. ಇವನೇ ನಾನಿನ್ನ ಶ್ರೀಮಂತ ಪ್ರಿಯಕರ. ಏನೇ ಇವನ್ ಜೊತೆಗೆ ಹಣ ಆಸ್ತಿ ಅಂತಸ್ತು ಇದೆ ಅಂತ ಹೇಳಿ ಈ ಥರ್ಡ್ ಕ್ಲಾಸ್ ಪೂರ್ತಿ ಜೊತೆಗೆ ನೀನು ಪ್ರೀತಿಯ ನಾಟಕ ಆಡ್ತಾ ಇದೆಯಲ್ಲ. ನಾನು ನಿನ್ನನ್ನು ಎಷ್ಟು ಡೀಪ್ ಆಗಿ ಲವ್ ಮಾಡ್ತಾ ಇದ್ದೆ, ಎಷ್ಟು ಡೀಪ್ ಆಗಿ ಲವ್ ಮಾಡ್ತಾ ಇದ್ದೆ. ಈ ನನ್ನ ಹೃದಯದ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ಳಿ. ನಿನ್ನ ನೋಡಿದ್ರೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ನೋಡೋಣ ಒಂಥರ ಪಳ ಪಳನೆ ಹೊಡೆಯೋ ಕೊಯ್ನೂರು ವಜ್ರಾಗಳವಳು ನಿಂತಳೋಗಿ ಹೋಗಿ ನಿನ್ನಂತ ಕಾಗ್ಯ ಬಂಗಾರನ್ನ ಪ್ರೀತಿ ಮಾಡಕ್ಕಾಗತ್ತ? ನನ್ ಕಡೆ ಸಾಧ್ಯ ಆಗದೆ ಮಾತಾಡ ನೋಡು. ನನ್ ಕ್ಲಾಸ್ ಮಾಡ್ತಾನೆ ಇನ್ನು ಅದಕ್ಕೋಸ್ಕರ 4 ದಿವಸ ಸಲಗೆ ತಿರುಗಾಡಿದ್ದು ನಿಜ. ಪ್ರೀತಿ ಪ್ರೇಮ ಅಂತ ಕಡೆ ಹಿಂದಿನ ಸಾಯ್ತಾರ ಪಾಲ ಹುಚ್ಚ ಪ್ರೇಮಿ ನೀನು. ಹೌದು ನನಗೆ ಹಣನೇ ಮುಖ್ಯ. ಹಣನೇ ಎಲ್ಲ. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡು. ನಾನು ಮಾಲಾವಿ ಹೆಣ್ಣಿದ್ದಾಗೆ ಏನ್ ಬೇಕಾದ್ರೂ ಹಾಗಾದ್ರೆ ಈ ಭೂಮಿ ಮೇಲೆ ನಾನು ಸಾಧ್ಯವೇ ನನ್ನ ಪ್ರೀತಿಯದೆ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಕಣ್ಮುಂದೆನೆ ನೀನು ಇನ್ನೊಬ್ಬರ ಜೊತೆಗೆ ಪ್ರೀತಿ ಮಾಡೋದನ್ನು ನೋಡೋದಕ್ಕೆ ನನ್ನಿಂದ ಆಗಲ್ಲ ಕಡೆ. ಹಾಗಾದ್ರೆ ನಾನು ಜೀವಂತ ಇರಬಾರ್ದು. ನಾನು ಸಾಯ್ಬೇಕು.
ಈ ನಿನ್ನ ಪ್ರಿಯಕರನ ಜೊತೆಗೆ ಸಂತೋಷವಾಗಿರು ಕಡೆ, ಸಂತೋಷವಾಗಿರು. ಇನ್ನೊಬ್ಬ ಯಾರು ಶ್ರೀಮಂತ ಹುಡುಗ ಸಿಕ್ಕಿದಾರಂತ ಹೇಳಿ ಇವನನ್ನು ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ, ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ. ಚೆನ್ನಾಗಿರು, ಕಿಡಿಸೋಸಿ ಸುಡಬೇಡವೇ ನನ್ನೇತರ ತುಸು ಪ್ರೀತಿ ತೋರಿಸು ಬಡಬಾಯಿಗೆ ಕುಡಿನೋಟದ ಕಿಡಿಸೋಸಿ ಸುಡಬೇಡವೇ ನನ್ನೇತರ ತುಸು ಪ್ರೀತಿ ತೋರಿಸು ಬಡಬಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನಿನ್ನ ಹೊಣೆ ಇರಲಾರೆನ ಪ್ರೀತಿ ತೋರಿಸು ಬಡಬಾಯಿಗೆ ತುಸು ಕರುಣೆ ತೋರಿಸು ಬಡಬಾಯಿಗೆ ಯಾವ್ದಾದ್ರು ಒಂದು ಹುಡುಗಿನ ನೋಡ್ಕೊಂಡು ಸೆಟ್ಲ್ ಆಗಿ ಹೋಗು. ಇವನು ಮುಗಿಯೋದು ಗೋಳಲ್ಲ ಅಂತ ಅನಿಸ್ತಾ ಇದೆ. ಹಣ ಹಣ ಅಂತ ಹೇಳ್ತಾ ಇದೆ ನನಗೆ. ಹಣದ ಮುಂದೆ ನಿನ್ನ ಪ್ರೀತಿ ಕಾಣಿಸ್ತಾ ಇದ್ದೀನಿ. ಇನ್ನು ಮುಂದೆ ಯಾವ ಹೆಣ್ಣನ್ನ ಕಣ್ಣೆತ್ತಿ ನೋಡಬಾರ್ದು. ಪ್ರೀತಿ ಪ್ರೀತಿ ಅಂತ ಸಾಯಬಾರ್ದು. ಸಾಯು ಹಾಗಿದ್ರೆ ಹೀಗೆ ಸಾಯು. ಪ್ರೇಮಗಿ ಮಾಜಾರೆ ಪ್ರೇಮ ಶರಣಂ ಗಚ್ಚಾಮಿ ಪ್ರೇಮಗಿ ಮಾಜಾರೆ ಪ್ರೇಮಂ ಶರಣಂ ಗಚ್ಚಾಮಿ ನಿಷ್ಕಲ್ಮಶವಾಗಿ ನಿನ್ನನ್ನು ಪ್ರೀತಿ ಮಾಡಿದ್ದೆ ಕಡೆ, ಪ್ರೀತಿ ಮಾಡಿದ್ದೆ.
ಹತ್ರ ಇದ್ದು ನನ್ನ ಕೂಡ ಬಂದೇನೆ ಬೇರೊಬ್ಬರ ಜೊತೆಗೆ ಪ್ರೀತಿ ಮಾಡ್ತಾ ಇದ್ದೆ. ಅದನ್ನು ನೋಡಕ್ಕೆ ನನ್ನಿಂದ ಆಗಲಿಲ್ಲ ಕಡೆ. ನನ್ನ ನೋಡಿ ಅದನ್ನೇ ಓಡ್ತೋಯ್ತು ಕೊಡ, ಅದನ್ನೇ ಓಡ್ತೋಯ್ತು. ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಡೆ. ದಯವಿಟ್ಟು ನನಗೆ ಕಲಿಸ್ಬಿಡಪ್ಪ, ದಯವಿಟ್ಟು ಕ್ಷಮಿಸ್ಬಿಡು. ಮೋಸ ಮಾಡ್ಬಿಟ್ಟೆ, ಮೋಸ ಮಾಡ್ಬಿಟ್ಟೆ. ನಿಮ್ ತಕ್ಕ ಮಗ ಆಗಲಿಲ್ಲಪ್ಪ ನಾನು, ತಕ್ಕ ಮಗ ನೋಡ್ತಾರ. ಪ್ರೀತಿ ಪ್ರೇಮ ಅಂತ ಇಂಥ ರಾಕ್ಷಸಿರನ್ನ ಯಾವತ್ತು ಪ್ರೀತಿ ಮಾಡಿದ್ರೆ ನಂತರದ ಸ್ಥಿತಿ ನಿಮಗೂ ಬರ್ಬಹುದು. ಅಂಜಲಿ, ನನ್ನನ್ನ ಮೋಸ ಮಾಡ್ಬಿಟ್ಟಿಯಲ್ಲ, ನನ್ನನ್ನ ಮೋಸ ಮಾಡ್ಬಿಟ್ಟಿಯಲ್ಲ. ಒಂದು ದಿನ ನಿನಗೆ ಇದೆ ಕಡೆ. ನೀನು ಸರ್ವನಾಶ, ನೀನು ಸರ್ವನಾಶ. ಪ್ರೇಯಸಿ ಅಲ್ಲ ಕಡೆ ಅಂಜಲು, ನೀನು ಪ್ರೇಯಸಿ ಅಲ್ಲ, ನೀನು ರಾಕ್ಷಸಿ, ನಿನಗೆ ಒಳ್ಳೆದಾಗಲ್ಲ. ಪ್ರೀತಿ ಕೊನೆಗಾತಿ ಹೇಳೋ ಕತೆಗೆ ಸ್ತುತಿ. ಪ್ರೇಮಿಗಳೇ ಸುಂದರಿ ಇದ್ದಳು, ಇದು ನೋಡಿ ಧ್ರುವ ಎನ್ನುವ ಹುಚ್ಚ ಪ್ರೇಮಿಯ ದುರಂತ ಕತೆ. ಸ್ವಲ್ಪ ಯೋಚನೆ ಮಾಡಿದೆ, ತನ್ನ ಅಮೂಲ್ಯವಾದ ವೈಶ್ಯವನ್ನು ಈ ರಾಕ್ಷಸಿಯ ಪ್ರೀತಿಗಾಗಿ ಕಳೆದುಕೊಂಡು ಬಿಟ್ಟ ಈ ಧ್ರುವ. ಒಂದು ಹುಡುಗನಿಗೆ ಮನಸ್ಸು, ಹೃದಯ ಕೊಡುವುದಕ್ಕಿಂತ ಮೊದಲು 3 ಸಲ ಯೋಚನೆ ಮಾಡಿಬಿಟ್ಟು ಪ್ರೀತಿ ಮಾಡಿ, ಅದು ಬಿಟ್ಟು ಎಲ್ಲದೇ ಇರುವಂತ ಆಸೆಗಳನ್ನು ಎಲ್ಲ ಹುಟ್ಟಿಸಿ ಪ್ರೀತಿಸಿ ಕೈ ಕೊಟ್ಟು ಹೋದ್ರೆ ಎಲ್ರಿ ಹೋಗ್ಲಿಕ್ಕೆ ಹುಡುಗರು ಏನ್ ದೊಡ್ಡ ತ್ಯಾಗಮಯ್ಯನ ಹುಡುಗಿರು ಅಲ್ಲರಿ. ಪ್ರೀತಿನ ತ್ಯಾಗ ಮಾಡೋದಾದ್ರೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪ್ರೀತಿನೇ ಮಾಡೋಕೆ ಹೋಗ್ಬೇಡಿ. ಒಂದು ಸಲ ಪ್ರೀತಿ ಮಾಡಿದ ಮೇಲೆ ಏನೇ ಅಡ್ಡಬಡ್ಡಿ ಕಷ್ಟ ಇರಲಿ ಸುಖ ಇರಲಿ ಸಾಯುವವರೆಗೆ ಜೊತೆಯಾಗಿ ಇರ್ತೀನಂತ ಡಿಸೈಡ್ ಮಾಡಿ ಪ್ರೀತಿ ಮಾಡಿ. ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ ಈ ಪ್ರೀತಿ. ಅಷ್ಟೇ, ಯಾವತ್ತೂ ನೀವು ಪ್ರೀತಿಗೆ ಮೋಸ ಮಾಡಬೇಡಿ. ಈ ಧ್ರುವನ ದುರಂತ ಸಾವಿನ ಹಿಂದೆ ಒಂದು ಅಮೂರವಾದ ಪ್ರೀತಿ ಇದೆ. ಅಣ್ಣ ತಂಗಿಯ ತಂದೆಯ ಬಾಂಧವ್ಯ ಇದೆ. ಶಕುನಿಗಳ ಅಟ್ಟಹಾಸ ಇದೆ. ಮುಂದಿನ ಸನ್ನಿವೇಶಗಳಲ್ಲಿ ಎಳೆಯಾಗಿ ನೋಡಿ, ಪ್ರೇಯಸಿಯಲ್ಲ ರಾಕ್ಷಸಿಯ ಭಾಗದ ಸನ್ನಿವೇಶ